ರಾತ್ರಿ ಟೈಮ್ನಾಗ ಹುಡುಗರು ಇಲ್ಲಿ ಏನ್ ಮಾಡಕತ್ತು ಅಂತ ತೊಳಕತ್ತೀರಣ ಮುಂದಾಗ್ಬಿಡೆ ತಗ ತೋರಿಸ್ತೀನಿ ಅಂತ ಬರ್ರಿ. ನಮಸ್ಕಾರ ದೇವ್ರ, ನಾನ್ ಭೀಮ ಬ್ಲಾಗರ್ ಅಂತ ಹೇಳುತ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಬರ್ರಿ. ರಾತ್ರಿ 12 ಗಂಟೆ ಆದ್ರೂ ಹುಡುಗರು ಎದ್ದಾದ ನೋಡ್ರಿ. ಯಾಕಂತ ನೀವ ಕಮೆಂಟ್ ಯಾಕಪ್ಪ ಅಂದ್ರೆ ಹ್ಯಾಪಿ ನ್ಯೂ ಇಯರ್ ಏನು ಸಲುವಾಗಿ ಎಲ್ಲ ಹುಡುಗರು ಎದ್ದು ಬಿಟ್ಟಿದ್ದು ನೋಡ್ರಿ. ನೀನ್ ರಾತ್ರಿ ಹ್ಯಾಪಿ ನ್ಯೂ ಇಯರ್ ಮುಗಿಸ್ಕೊಂಡು ಸೀದಾ ಬಂದ ಕಟ್ಟಿಗೆ ಕುಂತ್ಬಿಟ್ಟು ನೋಡ್ರಿ. ಇವತ್ತೇನು ಕೆಲಸ ಇಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಆನಂತರ ನಮ್ಮ ತಮ್ಮನ ಕಡೆಯಿಂದ ಫೋನ್ ಬಂತ್ರಿ. ಯಾಕೆ ಫೋನ್ ಬಂತಂದ್ರೆ ಆ ಕೂಡ ನಮ್ಗೆ ಹೋಗಿ ಅಮೌಂಟ್ ತಗೊಂಡ್ಬರ್ತೈತ್ರಿ. ಹಾಗಾಗಿ ನಾನು ಮತ್ತೆ ನಮ್ಮ ತಮ್ಮನ ಅಲ್ಲೇ ಬ್ಯಾಂಕ್ನಾಗ ಬಿಟ್ಟು ನಾ ಇದ್ರೆ ಸಕ್ರೆ ತೊಗೊಂಬರಕ್ಕೆ ಹೊಂಟ್ಬಿಟ್ಟು ನೋಡ್ರಿ. ನಾ ವಾಪಸ್ ಬರೋದ್ರೊಳಗ ನಮ್ಮ ತಮ್ಮ ಇದ್ರೆ ಉಚ್ಚರ್ ಹಾಕತ್ತಿದ್ದು ನೋಡ್ರಿ. ಬ್ಯಾಂಕ್ ಒಳಗೆ ಬ್ಯಾಂಕ್ನಾಗಿದ್ರೆ ಉಚ್ಚರ್ ಬರ್ದು ರೊಕ್ಕ ತಗೊಂಡು ಸೀದಾ ಊರ್ ಕಡೆ ಬಂದು ಊರಾಗಿದ್ರ ತಕ್ರಿಗಳೆಲ್ಲ ತಯಾರು ಮಾಡಕತ್ತಿದ್ರು. ಯಾಕೆ ತಯಾರು ಮಾಡಕತ್ತಿದ್ರು ಅಂತ ಅಂದ್ರೆ ಎಲ್ಲ ಗುಡ್ಕ ಹೋಗೋ ಜಾತ್ರೆ ಸಲುವಾಗಿ ಎಲ್ಲ ಗಾಡಿಗಳು ತಯಾರು ಮಾಡಕತ್ಬಿಟ್ಟಾರ ನೋಡ್ರಿ ಊರಾಗ. ಎಲ್ಲ ಗುಡ್ಕ ಹೋಗೋ ಸಲುವಾಗಿ ತತ್ತಿ ಕುಚ್ ಕೊಟ್ಟಿಲ್ರಿ ಇವತ್ತ ಎಲ್ಲ ಮಡಿಯಾಗಿರ್ತಾರ ಅಂತ ಅಂದು ಇವಿಬ್ರು ತತ್ತಿ ಅದನ್ನ ಐಚಿಗೆ ಊರಾಕತ್ಬಿಟ್ಟ ನೋಡ್ರಿ. ಫ್ಲೈಟ್ 8 ಗಂಟೆ ಸುಮಾರ ಎಲ್ಲ ಗುಡ್ಕೋ ತಯಾರಾಯ್ತಾರ ನೋಡ್ರಿ. ನಮ್ಮ ಊರಾಗ ಟ್ಯಾಕ್ರಿಗಳು ಮತ್ತೆ ವಾಪಸ್ ಎಲ್ಲ ರೆಡಿ ಆಗ್ಯಾರ. ಸಿರಿಗಲ್ಲಮ್ಮ ತಲ್ಲಿ ಎಲ್ಲಮ್ಮ ಸಿತ್ತಾಲ ದೊರಸಾನಿ ಎಲ್ಲಮ್ಮ ಕೋಟಿ ಮಾಯಲುಗಲ್ಲ ಎಲ್ಲಮ್ಮ ನೀ ಸಾಟಿ ಲೋಕಾನೆವರು ಲೇರಮ್ಮ. ಸಿರಿಗಲ್ಲಮ್ಮ ತಲ್ಲಿ ಎಲ್ಲಮ್ಮ ಫೈನಲಿ ಅವ್ರನ್ನ ಕಳಿಸಿ ನಾವು ಮನೆ ಕಡೆ ಮಾಡಿಬಿಟ್ಟು ನೋಡ್ರಿ ಮತ್ತೆ ವಾಪಸ್. ಇವತ್ತಿನ ಬ್ಲಾಗ್ ಇದ್ರೆ ಇಲ್ಲಿಗೆ ಮುಗಿಸೋಣ. ಮತ್ತೆ ನೆಕ್ಸ್ಟ್ ಬ್ಲಾಗ್ದಾಗ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.